ನ್ಯೂಸ್ 18 ಕನ್ನಡದ ಡಿಜಿಟಲ್ ಲೈವ್ಗೆ ಸ್ವಾಗತ. ರಾಮೇಶ್ವರಂ ಕೆಫೆಯಲ್ಲಿ ಆದಂತಹ ಬಾಂಬ್ ಬ್ಲಾಸ್ಟ್ ನ ರೂವಾರಿ ಯಾರಿದ್ದಾನೆ ಆತನನ್ನ ಹುಡುಕಾಟ ಮಾಡೋದಕ್ಕೆ ಅಂತಾನೆ ಪೊಲೀಸರು ದೊಡ್ಡ ಮಟ್ಟದಲ್ಲಿ ಒಂದು ಸರ್ಚಿಂಗ್ ಅನ್ನ ನಡೆಸಿದ್ದಾರೆ. ಆದ್ರೆ ಇದುವರೆಗೂ ಕೂಡ ಅಷ್ಟೇ ಆತನ ಸುಳಿವು ಸಿಕ್ಕಿಲ್ಲ. ಬದಲಾಗಿ ಇನ್ನೊಂದು ಪ್ರಮುಖವಾಗಿ ಪೊಲೀಸರಿಗೆ ದೊಡ್ಡ ತಲೆನೋವಾಗಿರುವಂತದ್ದು ಏನು ಅಂತಂದ್ರೆ, ಕಳೆದ 10 ವರ್ಷದಲ್ಲಿ ಈ ಒಂಟಿ ತೋಳದ ದಾಳಿಗಳು ಅಂತ ಏನಾಗ್ತಿದೆ ಇದು ಪೊಲೀಸರಿಗೆ ಒಂದು ದೊಡ್ಡ ಮಟ್ಟದ ಒಂದು ತಲೆನೋವನ್ನ ತಂದಿದೆ. ಪ್ರಮುಖವಾಗಿ 2014ರಲ್ಲಿ ಲಾಸ್ಟ್ 10 ವರ್ಷದಲ್ಲಿ ಅಂದ್ರೆ 2014 ನಲ್ಲಿ ಚರ್ಚ್ ಸ್ಟ್ರೀಟ್ ನ ಒಂದು ಬಾಂಬ್ ಬ್ಲಾಸ್ಟ್ ಆಗುತ್ತೆ. ಅದರ ಒಂದು ಸಿಸಿಟಿವಿಯನ್ನ ಪರಿಶೀಲನೆ ಮಾಡಿದಂತ ಸಂದರ್ಭದಲ್ಲೂ ಕೂಡ ಅಷ್ಟೇ ಓರ್ವನೇ ವ್ಯಕ್ತಿ ಟಿಫನ್ ಬಾಕ್ಸ್ ನಲ್ಲಿ ಬಾಂಬ್ ಅನ್ನ ಮಾಡ್ಕೊಂಡು ತರ್ತಾನೆ. ತದನಂತರ ಒಂದು ಹೋಟೆಲ್ ನ ಮುಂಭಾಗದಲ್ಲಿ ಅದನ್ನಿಟ್ಟು ಸ್ಫೋಟಿಸ್ತಾನೆ. ಇದಾದಂತಹ ಬಳಿಕ 2022ರಲ್ಲೂ ಕೂಡ ಅಷ್ಟೇ ಮಂಗಳೂರಿನಲ್ಲಿ ಶಾರಿಕ್ ಎನ್ನುವಂತಹ ವ್ಯಕ್ತಿ ಇದೇ ಒಂದು ಕುಕ್ಕರ್ ನಲ್ಲಿ ಬಾಂಬ್ ಅನ್ನ ತರ್ತಾನೆ. ಆತನು ಕೂಡ ಅಷ್ಟೇ ಆಟೋದಲ್ಲಿ ತಗೊಂಡು ಹೋಗ್ತಿದ್ದಂತ ಸಂದರ್ಭದಲ್ಲಿ ಅದು ಸ್ಫೋಟವಾಗುತ್ತೆ. ಈಗ 2024ರಲ್ಲಿ ರಾಮೇಶ್ವರಂ ಕೆಫೆಯಲ್ಲೂ ಕೂಡ ಅಷ್ಟೇ ಒಂಟಿಯಾಗಿ ಬಂದಂತಹ ವ್ಯಕ್ತಿ ಒಂದು ಬಾಂಬ್ ಅನ್ನ ಇಟ್ಟು ಎಸ್ಕೇಪ್ ಆಗಿರುವಂತದ್ದು. ಎಲ್ಲೋ ಒಂದು ರೀತಿ ಈ ಒಂದು ಒಂಟಿಯಾಗಿ ಬರುವಂತವ್ರನ್ನ ಯಾವ ರೀತಿಯಾಗಿ ಟ್ರೈನ್ ಅಪ್ ಮಾಡಿರ್ತಾರೆ ಅಂತಂದ್ರೆ, ಯಾವುದೇ ಒಂದು ಉಗ್ರ ಸಂಘಟನೆಯವರು ಈ ಒಂದು ಸ್ಫೋಟವನ್ನ ನಾವೇ ಮಾಡಿದ್ದು ಅಂತ ಒಂದು ಹೊಣೆಯನ್ನ ಹೊತ್ಕೊಳ್ಳೋರ್ಗೂ ಕೂಡ ಅಷ್ಟೇ ಮಾಡಿದ್ ಯಾರು, ಆತನ ಹಿನ್ನೆಲೆ ಏನು ಅನ್ನೋಂಥದ್ದು ಯಾರಿಗೂ ಕೂಡ ಗೊತ್ತಾಗೋದಿಲ್ಲ. ಆ ರೀತಿಯಾಗಿ ಆತನೊಂದು ಟ್ರೈನ್ ಅಪ್ ಮಾಡಿರ್ತಾರೆ. ಬಾಂಬ್ ಅನ್ನ ಸುತ್ತುವಂತದ್ರಿಂದ ಹಿಡಿದು ಅದನ್ನ ಯಾವ ರೀತಿ ತಗೊಂಡು ಹೋಗ್ಬೇಕು ಅನ್ನೋಂಥದ್ರಿಂದ ಹಿಡಿದು ಯಾವ ರೀತಿಯಾಗಿ ಯಾವ ಒಂದು ಸ್ಪಾಟ್ ಅಲ್ಲಿ ಇಡಬೇಕು ಮತ್ತು ಅಲ್ಲಿ ರೆಕ್ಕಿ ಯಾವ ರೀತಿ ಮಾಡಬೇಕು ಅಂತ. ಯಾಕಂದ್ರೆ ಆತ ಯಾವುದೇ ಒಂದು ಪ್ಲೇಸ್ ಅನ್ನ ಬಾಂಬ್ ಇಡೋದಕ್ಕೆ ಆಯ್ಕೆ ಮಾಡ್ಕೊಂಡ ಅಂತಂದ್ರೆ ಕೇವಲ ಆ ಒಂದು ಕ್ಷಣಕ್ಕೆ ಬಂದದ್ದು ಇಡೋದಿಲ್ಲ, ಬದಲಾಗಿ ಒಂದು 15-20 ದಿನಗಳ ಕಾಲ ಸಂಪೂರ್ಣವಾಗಿ ಆ ಒಂದು ಪ್ಲೇಸ್ ಅನ್ನ ಆತ ರೆಕ್ಕಿ ಮಾಡ್ಕೊಂಡು ಹೋಗ್ತಾನೆ. ತದನಂತರ ಆ ಒಂದು ಸ್ಪಾಟ್ಗೆ ಹೋಗೋದಕ್ಕೆ ಯಾವ ರೀತಿಯಾಗಿ ಟ್ರಾನ್ಸ್ಪೋರ್ಟ್ ಅನ್ನ ಅಥವಾ ಯಾವ್ದಾದ್ರು ಪ್ರೈವೇಟ್ ವೆಹಿಕಲ್ ಅನ್ನ ಯೂಸ್ ಮಾಡಬೇಕಾ ಅಥವಾ ಖಾಸಗಿ ಬಸ್ ಅನ್ನ ಯೂಸ್ ಮಾಡಬೇಕಾ ಅಥವಾ ಗೌರ್ಮೆಂಟ್ ಟ್ರಾನ್ಸ್ಪೋರ್ಟ್ ಅನ್ನ ಯೂಸ್ ಮಾಡ್ಕೊಂಡು ಬರ್ಬೇಕಾ ಅನ್ನುವಂಥದ್ದನ್ನ ಸಂಪೂರ್ಣವಾಗಿ ಆತ ತಿಳ್ಕೊಂಡಿರ್ತಾನೆ. ಇನ್ನೊಂದು ಪ್ರಮುಖವಾಗಿ ಯಾವ ಒಂದು ದಾರಿಯಲ್ಲಿ ಹೋದ್ರೆ ನಾನು ಸಿಸಿ ಕ್ಯಾಮೆರಾದ ಕ್ಯಾಪ್ಚರ್ ಆಗದ ರೀತಿ ಹೋಗಬಹುದು ಅನ್ನುವಂಥದ್ದನ್ನು ಕೂಡ ಅಷ್ಟೇ ಆತ ತುಂಬಾ ಚೆನ್ನಾಗಿ ತಿಳ್ಕೊಂಡಿರ್ತಾನೆ. ಈ ಒಂದು ರಾಮೇಶ್ವರಂ ಕೆಫೆಯಲ್ಲಿ ಆದಂತಹ ಒಂದು ಬ್ಲಾಸ್ಟ್ ನ ಒಂದು ಹಿನ್ನೆಲೆಯನ್ನ ಕೂಡ ಗಮನಿಸ್ತಾ ಹೋದಂತ ವೇಳೆಯಲ್ಲಿ ಸದ್ಯಕ್ಕೆ ಈ ಒಂದು ಪ್ರಕರಣ ಸಿಸಿಬಿಗೆ ವರ್ಗಾವಣೆ ಆಗಿದೆ. ಸಿಸಿಬಿಗೆ ವರ್ಗಾವಣೆ ಆದಂತಹ ಬಳಿಕ ಪೊಲೀಸರು ಹೇಳ್ತಿರುವಂತದ್ದು ಏನು ಅಂತಂದ್ರೆ, ಬಹಳ ಪ್ಲಾನ್ಡ್ ಆಗಿ ಆತ ಈ ರೀತಿಯಾದಂತಹ ಒಂದು ಪ್ಲಾನಿಂಗ್ ಅನ್ನ ಮಾಡ್ಕೊಂಡು ಬಂದಿದ್ದ. ಜೊತೆಗೆ ಆತ ರಾಮೇಶ್ವರಂ ಕೆಫೆಗೆ ಬರ್ತಾನೆ. 11:33ಕ್ಕೆ ಒಂದು ಕೆಫೆಗೆ ಎಂಟ್ರಿ ಕೊಟ್ಟಂತ ಆತ ಸುಮಾರು 20 ನಿಮಿಷಗಳ ಕಾಲ ಕೆಫೆಯಲ್ಲಿ ಇರ್ತಾನೆ. ಮೊದಲನೇದಾಗಿ ಆತ ಒಂದು ಇಡ್ಲಿಯನ್ನ ಆರ್ಡರ್ ಮಾಡ್ಕೊಳ್ತಾನೆ. ಅದಾದಂತಹ ಬಳಿಕ ಮೊಬೈಲ್ ಫೋನ್ ಅನ್ನ ಯೂಸ್ ಮಾಡ್ತಾನೆ. ಆ ಒಂದು ಮೊಬೈಲ್ ಫೋನ್ ಅನ್ನ ಸಿಸಿ ಕ್ಯಾಮ್ರಾಗೂ ಕೂಡ ಅಷ್ಟೇ ತೋರಿಸ್ತಾನೆ. ಸಿಸಿ ಕ್ಯಾಮ್ರಾಗೆ ತೋರಿಸಿದಾದಂತಹ ಬಳಿಕ ಆತ 2 ಬ್ಯಾಗ್ ಗಳನ್ನ ಹಾಕೊಂಡು ಬರ್ತಾನೆ. ಒಂದು ಬ್ಯಾಗ್ ಅನ್ನ ಅದೇ ಒಂದು ಕೌಂಟರ್ ನ ಪಕ್ಕದಲ್ಲಿ ಇಡ್ತಾನೆ. ಅದಾದಂತಹ ಬಳಿಕ ಆತ ಅಲ್ಲಿಂದ 12 ಗಂಟೆ ಸುಮಾರಿಗೆ ಎಸ್ಕೇಪ್ ಆಗ್ತಾನೆ. ಇಲ್ಲಿ ಪ್ರಮುಖವಾಗಿ ಆತ ಎಸ್ಕೇಪ್ ಆಗುವಂತ ಒಂದು ಸಿಸಿ ಕ್ಯಾಮೆರಾವನ್ನ ಈಗಾಗಲೇ ಸಿಸಿಬಿ ಪೊಲೀಸರು ಕೂಡ ಅಷ್ಟೇ ವಶಕ್ಕೆ ಪಡೆದು ಪರಿಶೀಲನೆಯನ್ನು ಕೂಡ ಮಾಡಿದ್ದಾರೆ. ಆ ಒಂದು ಪರಿಶೀಲನೆ ಮಾಡಿದಂತ ಸಂದರ್ಭದಲ್ಲಿ ಬಹಳ ಸ್ಪಷ್ಟವಾಗಿ ಗೊತ್ತಾಗಿದೆ ಆತ ಒಂಟಿಯಾಗಿ ಓಡಾಡಿರುವಂತದ್ದು. ಜೊತೆಗೆ ಆತ ಕುಂದರಳ್ಳಿ ಮುಖ್ಯ ರಸ್ತೆಯಾಗಿ ಒಂದು ಬಿಎಂಟಿಸಿ ಬಸ್ ಅನ್ನು ಹತ್ಕೊಂಡು ಆತ ನೇರವಾಗಿ ಐಟಿಪಿಎಲ್ ಮುಖ್ಯ ರಸ್ತೆ ಮುಖಾಂತರ ವೈಟ್ ಫೀಲ್ಡ್ ನ ಕಡೆ ಹೋಗಿದೆ ಅನ್ನೋಂಥದ್ದು ಬಿಟ್ರೆ ಇದುವರೆಗೂ ಕೂಡ ಅಷ್ಟೇ ಆತ ಎಲ್ಲಿ ಹೋಗಿದ್ದಾನೆ ಮತ್ತು ಎಲ್ಲಿದ್ದಾನೆ ಅನ್ನೋದ್ರ ಬಗ್ಗೆ ಯಾವುದೇ ರೀತಿಯಂತ ಸ್ಪಷ್ಟವಾದಂತಹ ಮಾಹಿತಿ ಕೂಡ ಅಷ್ಟೇ ಸಿಸಿಬಿ ಪೊಲೀಸರಿಗೆ ಸಿಕ್ಕಿಲ್ಲ. ಬದಲಾಗಿ ಆತ ಒಂಟಿಯಾಗಿ ಬಂದು ಈ ರೀತಿಯಂತ ದುಷ್ಕೃತ್ಯವನ್ನ ಮಾಡಿರುವಂತ ಒಂದು ಕಾರಣಕ್ಕೋಸ್ಕರ ಆತ ಯಾರು, ಆತ ಹಿನ್ನೆಲೆ ಏನು, ಆತ ಎಲ್ಲಿದ್ದಾನೆ ಮತ್ತು ಆತ ಈಗ ಹೇಗಿದ್ದಾನೆ, ಬೆಂಗಳೂರು ನಗರದಲ್ಲೇ ಇದ್ದಾನ ಅಥವಾ ಬೇರೆ ಯಾವ್ದಾದ್ರು ಇಂಟರ್ ಸ್ಟೇಟ್ಗೆ ಏನಾದ್ರು ಆತ ಹೋಗಿದ್ದಾನ ಅಂತ ಸಾಕಷ್ಟು ರೀತಿಯಾದಂತಹ ಒಂದಷ್ಟು ಡೌಟ್ಗಳಿಗಾಗಲೇ ತನಿಖಾಧಿಕಾರಿಗಳಿಗೆ ಮೂಡ್ತಾ ಇರುವಂತಹದ್ದು. ಇನ್ನು ಪ್ರಮುಖವಾಗಿ ಚರ್ಚ್ ಸ್ಟ್ರೀಟ್ ನ ಬಾಂಬ್ ಬ್ಲಾಸ್ಟ್ ಅನ್ನು ಕೂಡ ನಾವು ಎಕ್ಸಾಂಪಲ್ ಆಗಿ ತಗೊಂಡಂತ ವೇಳೆಯಲ್ಲಿ 2014 ನಲ್ಲಿ ಇನ್ಸಿಡೆಂಟ್ ಆಗುತ್ತೆ. ಅಲ್ಲಿಯೂ ಕೂಡ ಅಷ್ಟೇ ಒಂಟಿಯಾಗಿ ಬರ್ತಾನೆ. ಒಂಟಿಯಾಗಿ ಬಂದಂತ ಆತ ಒಂದು ಟಿಫಿನ್ ಬಾಕ್ಸ್ ನಲ್ಲಿ ಒಂದು ಬಾಂಬ್ ಅನ್ನು ಇಟ್ಟಿರ್ತಾನೆ. ಅಲ್ಲಿಯೂ ಕೂಡ ಅಷ್ಟೇ ಡೆಟೋನೇಟರ್ ನ ಬಳಸ್ತಾನೆ, ಬೋಲ್ಟ್, ನಟ್ಟು ಇವೆಲ್ಲವನ್ನೂ ಕೂಡ ಅಷ್ಟೇ ಬಳಸಿರ್ತಾನೆ. ಈಗ ಬಳಸಿದಂತ ಆತ ಅಲ್ಲಿಯೂ ಕೂಡ ಅಷ್ಟೇ ಒಂದು ಬಾಂಬ್ ಅನ್ನ ಸ್ಫೋಟಿಸ್ತಾನೆ. ಆ ಒಂದು ಬಾಂಬ್ ಸ್ಫೋಟಿಸಿದಂತಹ ಬಳಿಕ ಇನ್ವೆಸ್ಟಿಗೇಷನ್ ಅನ್ನ ಮಾಡ್ತಾರೆ. ಎನ್ಐಎ ಅಧಿಕಾರಿಗಳು ಕೂಡ ಈ ಒಂದು ಕೇಸ್ನಲ್ಲಿ ಇಂಟರ್ಫಿಯರ್ ಆಗ್ತಾರೆ. ಎನ್ಐಎ ಅಧಿಕಾರಿಗಳು ಇನ್ವೆಸ್ಟಿಗೇಷನ್ ಮಾಡಿದಂತ ಸಂದರ್ಭದಲ್ಲಿ ಗೊತ್ತಾಗಿರುವಂತದ್ದು ಇದೊಂದು ಐಸಿಸ್ ನ ಕೃತ್ಯ ಅನ್ನುವಂಥದ್ದು ಕೂಡ ಗೊತ್ತಾಗಿದೆ. ಜೊತೆಗೆ ಐಸಿಸ್ ನ ಉಗ್ರ ಸಂಘಟನೆ ಕೂಡ ಅಷ್ಟೇ ಇದನ್ನ ನಾವೇ ಮಾಡಿದ್ವಿ ಅನ್ನುವಂಥದ್ದನ್ನು ಕೂಡ ಅಷ್ಟೇ ಅವರು ಒಪ್ಕೊಳ್ತಾರೆ. ಆ ನಿಟ್ಟಿನಲ್ಲಿ ಗೊತ್ತಾಗಿರುವಂತದ್ದು ಐಸಿಸ್ ಅವರು ಈ ರೀತಿಯಂತ ಒಂದು ದುಷ್ಕೃತ್ಯಕ್ಕೆ ಭಾಗಿಯಾಗ್ತಿದ್ದಾರೆ ಅನ್ನುವಂಥದ್ದು. ಇದಾದಂತಹ ಬಳಿಕ ಆ ಒಂದು ಪ್ರಕರಣದಲ್ಲಿ ಕೂಡ ಸುಮಾರು 10 ಜನರನ್ನ ಅರೆಸ್ಟ್ ಮಾಡ್ಕೊಳ್ತಾರೆ. 10 ಜನರನ್ನ ಅರೆಸ್ಟ್ ಮಾಡ್ಕೊಂಡ್ರು ಕೂಡ ಅಷ್ಟೇ ಆ ಒಂದು ಬಾಂಬ್ ಅನ್ನ ಇಟ್ಟಿರುವಂತದ್ದು ಓರ್ವ ವ್ಯಕ್ತಿ ಅನ್ನುವಂಥದ್ದು ಕೂಡ ಅಷ್ಟೇ ಎನ್ಐಎ ಅಧಿಕಾರಿಗಳ ತನಿಖೆ ವೇಳೆಯಲ್ಲೂ ಕೂಡ ಬಯಲಾಗುತ್ತೆ. ಇದಾದಂತಹ ಬಳಿಕ 2022ರಲ್ಲಿ ಶಾರಿಕ್ ಎನ್ನುವಂತಹ ಶಿವಮೊಗ್ಗ ಮೂಲದ ಒಬ್ಬ ಶಂಕಿತ ಉಗ್ರ ಏನಿದ್ದಾನೆ ಈತನು ಕೂಡ ಅಷ್ಟೇ
ಮಂಗಳೂರಿನ ಒಂದು ಕದ್ರಿ ಟೆಂಪಲ್ ಅನ್ನ ಬ್ಲಾಸ್ಟ್ ಮಾಡೋಕೆ ಒಂದು ಪ್ಲಾನಿಂಗ್ ಅನ್ನ ಮಾಡ್ಕೊಂಡಿರ್ತಾನೆ. ಆತನೇ ಒಂದು ಬಾಂಬ್ ಅನ್ನ ತಯಾರು ಮಾಡ್ತಾನೆ. ಆತನೇ ತಯಾರು ಮಾಡಿದಂತ ಬಾಂಬ್ ಅನ್ನ ಕುಕ್ಕರ್ನ ಒಳಗಡೆ ಇಟ್ಟಿರ್ತಾನೆ. ಕುಕ್ಕರ್ನ ಒಳಗಡೆ ಇಟ್ಟು ಆತ ಕದ್ರಿ ಟೆಂಪಲ್ ನಲ್ಲಿ ಅದನ್ನ ಇಡೋಕೆ ಅಂತ ಹೋಗ್ತಿದ್ದಂತ ಸಂದರ್ಭದಲ್ಲಿ ಆಟೋದಲ್ಲಿ ಅದು ಬ್ಲಾಸ್ಟ್ ಆಗುತ್ತೆ. ಆ ಒಂದು ಸಂದರ್ಭದಲ್ಲಿ ಆತನೇ ಒಂದು ಗಂಭೀರವಾಗಿ ಗಾಯಗೊಳ್ತಾನೆ. ಇಮಿಡಿಯೇಟ್ ಆಗಿ ಆತನ ವಿಕ್ಟೋರಿಯಾ ಹಾಸ್ಪಿಟಲ್ಗೆ ಶಿಫ್ಟ್ ಮಾಡಿ ಟ್ರೀಟ್ಮೆಂಟ್ ಅನ್ನ ಕೊಡಿಸಿ ತದನಂತರ ಎನ್ಐಎ ಅಧಿಕಾರಿಗಳು ಕಸ್ಟಡಿಗೆ ಪಡ್ಕೊಂಡು ವಿಚಾರಣೆ ಮಾಡಿದಂತ ಸಂದರ್ಭದಲ್ಲಿ ಆತ ಒಬ್ಬನೇ ಈ ರೀತಿಯಂತ ಕೃತ್ಯವನ್ನ ಮಾಡೋದಕ್ಕೆ ಸಿದ್ಧವಾಗಿದ್ದೆ ಅನ್ನುವಂಥದ್ದನ್ನು ಕೂಡ ಈಗಾಗಲೇ ಹೇಳಿರುವಂತದ್ದು. ಅಂದ್ರೆ ಇವ್ರು ಯಾವ ರೀತಿಯಾಗಿ ಅಂತಂದ್ರೆ ಆತ್ಮಾಹುತಿ ಬಾಂಬ್ಗಳನ್ನ ಒಂದು ವೇಳೆ ಬಾಂಬ್ ಏನಾದ್ರೂ ಬ್ಲಾಸ್ಟ್ ಆದ್ರೂ ಕೂಡ ಅಷ್ಟೇ ಅವರೊಬ್ಬರೇ ಸಾಯೋದಕ್ಕೆ ನಿರ್ಧಾರವನ್ನ ಮಾಡ್ತಾರೆ ಹೊರತು ಬೇರೆಯವ್ರಿಗೆ ಅದರಿಂದ ಯಾವುದೇ ರೀತಿಯ ಹಾನಿ ಆಗದ ರೀತಿಯಲ್ಲಿ ಅವರು ಒಂದು ರೀತಿಯಾದಂತ ಪ್ಲಾನ್ಡ್ ಆಗಿ ಎಲ್ಲವನ್ನು ಕೂಡ ಮಾಡ್ತಾರೆ. ಅದೇ ರೀತಿ ಬೆಂಗಳೂರಿನಲ್ಲಿ ನಡೆದಂತ ಚರ್ಚ್ ಸ್ಟ್ರೀಟ್ ಆಗಿರಬಹುದು, ಮಂಗಳೂರಿನಲ್ಲಿ ನಡೆದಂತ ಕುಕ್ಕರ್ ಬ್ಲಾಸ್ಟ್ ಆಗಿರಬಹುದು, ಈಗ ರಾಮೇಶ್ವರಂ ಕೆಫೆಯಲ್ಲಿ ಆದಂತ ಒಂದು ಬ್ಲಾಸ್ಟ್ ಆಗಿರಬಹುದು, ಇದೆಲ್ಲವನ್ನೂ ಕೂಡ ಅಷ್ಟೇ ಓರ್ವನೇ ವ್ಯಕ್ತಿ ಬಂದು ಅದನ್ನ ಬಾಂಬ್ ಅನ್ನ ಇಟ್ಟು ತದನಂತರ ಅದನ್ನ ಬ್ಲಾಸ್ಟ್ ಆದಂತಹ ಬಳಿಕ ಆತ ಇಲ್ಲಿಂದ ಎಸ್ಕೇಪ್ ಆಗಿರುವಂತದ್ದು. ಸದ್ಯಕ್ಕೆ ಎಲ್ಲಾ ಆಯಾಮದಲ್ಲೂ ಕೂಡ ಅಷ್ಟೇ ಪೊಲೀಸರಿಗೆ ಒಂದು ದೊಡ್ಡ ತಲೆನೋವಾಗಿದ್ದು ಇನ್ವೆಸ್ಟಿಗೇಷನ್ ಈಗಾಗಲೇ ಶುರು ಮಾಡಿದ್ದಾರೆ. ಇನ್ನೊಂದು ಪ್ರಮುಖವಾಗಿ ಏನು ಅಂತಂದ್ರೆ ಸುಮಾರು 3-4 ಕಿಲೋಮೀಟರ್ ಸರೌಂಡಿಂಗ್ಸ್ ಅಲ್ಲಿರುವಂತಹ ಪ್ರತಿಯೊಂದು ಸಿಸಿ ಕ್ಯಾಮೆರಾವನ್ನು ಕೂಡ ಈಗಾಗಲೇ ಪೊಲೀಸರು ಪರಿಶೀಲನೆ ಮಾಡುವಂತ ಒಂದು ಕೆಲಸಕ್ಕೆ ಮುಂದಾಗಿದ್ದಾರೆ. ಯಾಕಂದ್ರೆ ಕುಂದಳ್ಳಿ ಮುಖ್ಯ ರಸ್ತೆ ಇರಬಹುದು, ಐಟಿಪಿಎಲ್ ನ ಮುಖ್ಯ ರಸ್ತೆ ಇರಬಹುದು, ಜೊತೆಗೆ ಊಡಿಯ ಮುಖ್ಯ ರಸ್ತೆ ಇರಬಹುದು, ಈ ಒಂದು ಭಾಗದಲ್ಲಿರುವಂತಹ ಪ್ರತಿಯೊಂದು ರಸ್ತೆಯಲ್ಲಿರುವಂತಹ ಸಿಸಿ ಕ್ಯಾಮೆರಾಗಳನ್ನ ಈಗಾಗಲೇ ಪರಿಶೀಲನೆ ಮಾಡೋದಕ್ಕೆ ಮುಂದಾಗಿದ್ದಾರೆ. ಅದರಲ್ಲೂ ವೈಟ್ ಫೀಲ್ಡ್ ನ ಡಿಸಿಪಿ ಅವರು ಈಗಾಗಲೇ ಸುಮಾರು 20 ಟೀಮ್ಗಳನ್ನ ರಚನೆ ಮಾಡ್ಕೊಂಡಿದ್ದಾರೆ. ಸಿಸಿ ಕ್ಯಾಮೆರಾಗಳನ್ನ ಪರಿಶೀಲನೆ ಮಾಡುವಂತ ನಿಟ್ಟಿನಲ್ಲಿ ಈಗಾಗಲೇ 20 ಟೀಮ್ಗಳ ಕೆಲಸ ಮಾಡ್ತಿದೆ. ಮತ್ತೊಂದು ಕಡೆ ಸಿಸಿಬಿ ಅವರು ಕೂಡ ಒಂದು 10 ಟೀಮ್ಗಳನ್ನ ರೆಡಿ ಮಾಡ್ಕೊಂಡಿದ್ದಾರೆ. ಒಟ್ಟು 30 ಟೀಮ್ಗಳಿಂದ ಸುಮಾರು 200ಕ್ಕೂ ಅಧಿಕ ಅಧಿಕಾರಿಗಳು ಮತ್ತು ಸಿಬ್ಬಂದಿಯವರು ಸದ್ಯಕ್ಕೆ ಸಿಸಿ ಕ್ಯಾಮೆರಾಗಳನ್ನ ಪರಿಶೀಲನೆ ಮಾಡುವಂತ ಒಂದು ಕೆಲಸಕ್ಕೆ ಈಗಾಗಲೇ ಮುಂದಾಗಿರುವಂತದ್ದು. ಸದ್ಯಕ್ಕೆ ರಾಮೇಶ್ವರಂ ಕೆಫೆಯಲ್ಲಿ ಬಾಂಬ್ ಬಿಟ್ಟು ಹೊರಗಡೆ ಬಂದಂತ ಟೈಮ್ನಲ್ಲಿ ಒಂದು ಸಿಸಿಟಿವಿ ಏನು ಫುಟೇಜ್ ಸಿಕ್ಕಿದೆ ಆ ಒಂದು ಫುಟೇಜ್ ಬಿಟ್ರೆ ಯಾವುದೇ ರೀತಿಯಂತ ಸ್ಪಷ್ಟವಾದಂತಹ ಸಿಸಿಟಿವಿ ಫುಟೇಜ್ ಕೂಡ ಅಷ್ಟೇ ಇದುವರೆಗೂ ತನಿಖಾಧಿಕಾರಿಗಳಿಗೆ ಸಿಕ್ಕಿಲ್ಲ ಅನ್ನುವಂತ ಒಂದು ಮಾಹಿತಿ ಕೂಡ ಈಗಾಗಲೇ ಗೊತ್ತಾಗ್ತಿರುವಂತದ್ದು. ಜೊತೆಗೆ ಆತ ತುಂಬಾ ಅಂದ್ರೆ ತುಂಬಾ ಪ್ಲಾನ್ಡ್ ಆಗಿ ತುಂಬಾ ಟ್ರೈನ್ ಅಪ್ ಆದಂತಹ ರೀತಿಯಲ್ಲಿ ಆತ ಇಲ್ಲಿಂದ ಎಸ್ಕೇಪ್ ಆಗಿರುವಂತದ್ದು. ಸದ್ಯಕ್ಕೆ ಆತ ಬಿಎಂಟಿಸಿ ಬಸ್ ನಲ್ಲಿ ಹೋಗಿದ್ದಾನೆ. ಬಿಎಂಟಿಸಿ ಬಸ್ ನಲ್ಲಿ ಐಟಿಪಿಎಲ್ ಮುಖ್ಯ ರಸ್ತೆ ಮುಖಾಂತರವಾಗಿ ವೈಟ್ ಫೀಲ್ಡ್ ಗೆ ಆತ ಹೋಗಿರುವಂತದ್ರ ಬಗ್ಗೆ ಕೂಡ ಈಗಾಗಲೇ ಒಂದಷ್ಟು ಮಾಹಿತಿ ಕೂಡ ಸಿಕ್ಕಿದೆ. ಆದ್ರೆ ಆತ ಎಲ್ಲೋದ ಕೊನೆಯದಾಗಿ ಆತ ಎಲ್ಲಿಂದ ಎಲ್ಲಿಗೆ ಹೋಗಿದ್ದಾನೆ ಮತ್ತು ಎಲ್ಲಿ ಸ್ಟೇ ಆಗಿದ್ದಾನೆ, ಒಂದು ವೇಳೆ ಬೆಂಗಳೂರಿನಲ್ಲೇ ಇದ್ದಾನೆ ಅಥವಾ ಬೇರೆ ಇಂಟರ್ ಸ್ಟೇಟ್ಗೆ ಏನಾದರೂ ಹೋಗಿದ್ದಾನೆ ಅನ್ನೋದ್ರ ಬಗ್ಗೆ ಸಾಕಷ್ಟು ಗೊಂದಲ ಮತ್ತು ಅನುಮಾನಗಳು ಕೂಡ ಈಗಾಗಲೇ ತನಿಖಾಧಿಕಾರಿಗಳಿಗೆ ಉದ್ಭವ ಆಗಿರುವಂತದ್ದು. ಆದ್ರೂ ಕೂಡ ಅಷ್ಟೇ ಯಾವುದೇ ಕಾರಣಕ್ಕೂ ಕೂಡ ಅಷ್ಟೇ ಈ ರೀತಿಯಂತ ಬಾಂಬ್ಸ್ ಸ್ಫೋಟದ ಒಂದು ರೂವಾರಿಯಾಗಿರುವಂತಹ ಈ ಒಂದು ಬಾಂಬರ್ ಏನಿದ್ದಾನೆ ಈತನನ್ನು ಯಾವುದೇ ಕಾರಣಕ್ಕೂ ಕೂಡ ಬಿಡೋದಿಲ್ಲ, ನಾವು ಆದಷ್ಟು ಬೇಗ ಹಿಡಿತೀವಿ ಅನ್ನುವಂತ ಒಂದು ವಿಶ್ವಾಸವನ್ನ ಸರ್ಕಾರ ಆಗಿರ್ಬೋದು ಮತ್ತು ತನಿಖಾಧಿಕಾರಿಗಳು ವ್ಯಕ್ತ ಮಾಡ್ತಿದ್ದಾರೆ. ಆದ್ರೂ ಕೂಡ ಅಷ್ಟೇ ಸದ್ಯಕ್ಕೆ ಬೆಂಗಳೂರಿನಲ್ಲಿ ನಡೆದಂತ ಈ ಒಂದು ಸ್ಫೋಟ ಏನಿದೆ ಕಂಪ್ಲೀಟ್ ಆಗಿ ಎಲ್ಲರನ್ನೂ ಕೂಡ ಭಯಭೀತರನ್ನಾಗಿ ಮಾಡಿದೆ ಅಂತ ಹೇಳ್ಬೋದು. ಯಾಕಂದ್ರೆ ಈ ರೀತಿಯಾಗಿ ಜನನಿ ಬೀಡ ಪ್ರದೇಶ ಅದರಲ್ಲೂ ಕೂಡ ಅಷ್ಟು ಹೋಟೆಲ್ ನಲ್ಲಿ ಜನಸಂದಣಿ ಜಾಸ್ತಿ ಇರುವಂತಹ ಸಂದರ್ಭದಲ್ಲಿ ಇಟ್ಟಂತ ಒಂದು ಬಾಂಬ್ ಏನಿತ್ತು ಇದು ಎಲ್ಲೋ ಒಂದು ರೀತಿ ಭಯದ ವಾತಾವರಣವನ್ನು ಸೃಷ್ಟಿ ಮಾಡಿದೆ ಅಂತಾನೆ ಹೇಳ್ಬೋದು. ಸದ್ಯಕ್ಕೆ ಸಿಸಿಬಿ ಪೊಲೀಸರು ಮತ್ತು ವೈಟ್ ಫೀಲ್ಡ್ ನ ವಿಭಾಗದ ಪೊಲೀಸರು 30 ತಂಡಗಳನ್ನ ರಚನೆ ಮಾಡಿಕೊಂಡು ಸದ್ಯಕ್ಕೆ ಆರೋಪಿಯ ಪತ್ತೆಗೆ ಈಗಾಗಲೇ ಬಲೆ ಬೀಸಿರುವಂತಹದ್ದು.